ಅಂತ ಹೇಳಿ ಗ್ರೂಪಲ್ಲಿ ಹಾಕಿಸಿದ್ವಿ. ಹಾಗಾಗಿ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳೆಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ. ತುಂಬ ಜನ ಶ್ರಮದಿಂದ ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಕಡೆಯಿಂದ ಅಂತಲ್ಲ, ಎಲ್ಲ ಕ್ರೆಡಿಟು ನಿಮ್ಮೆಲ್ಲರಿಗೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಖ್ಯಾತ ನಾಟಕಕಾರರು ಮತ್ತು ಜಾನಪದ ವಿದ್ವಾಂಸರು ಆದಂತಹ ಡಾಕ್ಟರ್ ಸುಜಾತ ಅಕ್ಕಿಯವರು ನಡೆಸಿಕೊಟ್ರು. ಬಹಳಷ್ಟು ಮಹಿಳಾ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಸಾಧಕಿಯರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಡನ್ನು ಕೂಡ ಹಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ ಮೇಡಮ್ ತಮಗೆ. ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಇವತ್ತು ಶೋಭಾರಾಣಿ ಜಯಪ್ರಕಾಶ್ ಅವರು ತಮ್ಮ ಅಧ್ಯಕ್ಷತೆಯಲ್ಲಿ ಮಾಡಿ ಫಲಪ್ರದರಾಗಿದ್ದಾರೆ. 115ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು. ಅದನ್ನು ಏಪ್ರಿಲ್ 11ಕ್ಕೆ ಅಥವಾ 8ಕ್ಕೆ ಮಾಡಬೇಕಿತ್ತು. ಅದನ್ನು ಇವತ್ತು ಕಾರ್ಯಾನುಕೂಲ ಆಗುವ ಹಾಗೆ, ಸಮಯಾನುಕೂಲ ಆಗುವ ಹಾಗೆ ಮಾಡಿದ್ದಾರೆ. ಭಾಳ ಚಂದದ ಕಾರ್ಯಕ್ರಮ. ಮಹಿಳೆಯರಿಗೆ ಸಿಗಬೇಕಾದಂಥ ಹಕ್ಕುಗಳು, ಸೌಲಭ್ಯಗಳ ಬಗ್ಗೆ ಇವತ್ತು ಒಂದು ಚಿಂತನ ಮಂಥನ ಈ ವೇದಿಕೆಯಿಂದ ಆಗಿದೆ. ಅವಳನ್ನು ನಿರಂತರವಾಗಿ ಪುರುಷ ರಾಜಕಾರಣದಲ್ಲಿ ನಾವು ಶೋಷಣೆ ಮಾಡ್ತಾನೆ ಬರ್ತಾ ಇದ್ದೀವಿ, ಅದರಲ್ಲಿ ಎರಡು ಮಾತಿಲ್ಲ. ಸ್ತ್ರೀ ಪ್ರಧಾನವಾಗಬಹುದಾದಂಥ ಎಲ್ಲ ಅವಸ್ಥೆಗಳಲ್ಲೂ ಪುರುಷ ಪ್ರಧಾನವಾಗ್ತಾ ಇದ್ದಾನೆ. ಆ ಕಾರಣಕ್ಕಾಗಿಯೇ ಇವತ್ತು ಯುದ್ಧಗಳು ಜಾಸ್ತಿ ಆಗಿದ್ದಾವೆ. ಮಾತೃಪ್ರಧಾನ ಕುಟುಂಬ ಪ್ರೀತಿ ಹಂಚುವಂಥದ್ದು, ಪ್ರೀತಿ ಬೆರೆಸುವ ಕುಟುಂಬ. ಈ ಕುಂತಿಯ ಮಕ್ಕಳು ರಾಷ್ಟ್ರವನ್ನು ಗೆದ್ದ ಹಾಗೆ ಧೃತರಾಷ್ಟ್ರನ ಮಕ್ಕಳು ರಾಷ್ಟ್ರವನ್ನು ಗೆಲ್ಲಿಲ್ಲ. ಅಂದರೆ ತಾಯಿ ಬೆಳೆಸಿದ ಮಕ್ಕಳು ಸಂಸ್ಕಾರವಂತರಾಗಿರ್ತಾರೆ, ತಂದೆ ಬೆಳೆಸಿದ ಮಕ್ಕಳು ಸಂಸ್ಕಾರವಂತರು ಆಗಿರೋದೇ ಇಲ್ಲ ಅಂತಲ್ಲ, ಆದರೆ ಅವರಿಗೆ ಅಷ್ಟೊಂದು ಸಂಸ್ಕಾರ ಇರೋದಿಲ್ಲ, ಮಾತೃತ್ವ ಇರೋದಿಲ್ಲ. ಮುಖ್ಯವಾಗಿ ಯುದ್ಧದಾಯಿಗಳಾಗಿರ್ತಾರೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ಯುದ್ಧಗಳಾಗ್ತಾ ಇರೋದೇ ಈ ಪುರುಷ ಪ್ರಧಾನ ಭೂಮಿಕೆಯಿಂದ. ಮಾತೃ ಪ್ರಧಾನ ಆಗಿದ್ದರೆ ಬಹುಶಃ ಈ ಯುದ್ಧಗಳಾಗ್ತಿರಲಿಲ್ಲ. ಆಕೆ ಶಾಂತಿಯ ಮತ್ತು ತಾಳ್ಮೆಯ ಸಹನಾಮೂರ್ತಿ. ಆಕೆ ಇಲ್ಲದೇ ಪುರುಷನಿಲ್ಲ, ಅಂದರೆ ಸ್ತ್ರೀ ಇಲ್ಲದೆ ಪುರುಷನಿಲ್ಲ. ಅರ್ಧನಾರೀಶ್ವರ ತತ್ವ ನಮಗೆ ಅದನ್ನೇ ಹೇಳೋದು. ನಮ್ಮ ವೇದ ಪುರಾಣಗಳಿಂದ ಕೂಡ ಗಂಡು ಮತ್ತು ಹೆಣ್ಣು, ಸಖ ಮತ್ತು ಸಖಿ ಇಬ್ಬರು ಸೇರಿದರೆ ಮಾತ್ರ ಸಮುದಾಯ ಸುಖಿ ಅಥವಾ ಸಂಸಾರ ಸುಖಿ. ನಾವಿಬ್ಬರು ಈ ಜೀವನದ ಬಂಡೆಗೆ ಎರಡು ಗಾಲಿಗಳಿದ್ದ ಹಾಗೆ ಅಥವಾ ಎರಡು ಎತ್ತುಗಳಿದ್ದ ಹಾಗೆ ಅಂಥ ಒಂದು ಚಿಂತನ ಮಂಥನ ಇವತ್ತು ಈ ವೇದಿಕೆಯಿಂದ ನಡೆದಿದೆ. ಇಲ್ಲಿ ನಾವು ಕೊಡುಕೊಳ್ಳುವಿಕೆ ಮೂಲಕ, ಅಂದರೆ ಪರಸ್ಪರ ಸಹಯೋಗದ ಮೂಲಕ ಶುಭಯೋಗವನ್ನು ಸಂಸಾರದಲ್ಲಿ ಕಾಣಬೇಕಾಗಿದೆ. ಅಂಥ ಒಂದು ಅರ್ಥಪೂರ್ಣವಾದ ಮಹಿಳಾ ದಿನಾಚರಣೆಯನ್ನು ಇವತ್ತು ನಮ್ಮ ಕದಳಿ ವೇದಿಕೆಯವರು ಮಾಡಿದ್ದಾರೆ. ಅದಕ್ಕಾಗಿ ಶೋಭಾರಾಣಿ ಜಯಪ್ರಕಾಶ್ ಅವರಿಗೆ ಅಭಿವಂದನೆಗಳನ್ನು ಸಮುದಾಯದ ಪರವಾಗಿ ಸಮರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಶರಣಾರ್ಥಿಗಳು. ಈ ದಿನ ನಾವು ಕದಳಿ ಮಹಿಳಾ ವೇದಿಕೆಯ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕದಳಿ ಮಹಿಳಾ ವೇದಿಕೆಯಲ್ಲಿ 23 ಮಹಿಳಾ ಬಳಗಗಳು ಇದೆ. 23 ಬಳಗದ ಎಲ್ಲ ಅಧ್ಯಕ್ಷರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ ಮತ್ತು ಎಲ್ಲರೂ ಸದಸ್ಯರುಗಳು ಕೂಡ ಬಂದಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಮಹಿಳಾ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಬೆಳಗ್ಗಿನಿಂದ ಸಂಜೆವರೆಗೂ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬೆಳಗ್ಗೆ ಸಭಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಮಧ್ಯಾಹ್ನ ಮನರಂಜನಾ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಸುಜಾತ ಅಕ್ಕಿ ಮೇಡಮ್ ಅವ್ರು ಮಾತಾಡಿದ ಮೇಲೆ ನಾನು ಮತ್ತೆ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ, ಅದು ಪುನರಾವರ್ತನೆ ಆಗುತ್ತೇನೋ ಅನ್ನೋವಂಥ ನನ್ನ ಅನಿಸಿಕೆ. ಯಾಕಂದರೆ ಅವರು ಮಹಿಳಾ ದಿನಾಚರಣೆ ಆರಂಭದ ಆ ಒಂದು ಇತಿಹಾಸ, ಆ ಹೋರಾಟ ಎಲ್ಲವನ್ನು ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಅವರು ಆ ಚಿತ್ರಣನ ಕಟ್ಟಿಕೊಟ್ಟಿದ್ದಾರೆ. ಅವರು ಒಂದು ಮಾತನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. 20ನೇ ಶತಮಾನದ ಆರಂಭದಲ್ಲಿ ಪಾಶ್ಚಿಮಾತ್ಯ ದೇಶದಲ್ಲಿ ಈ ಹೋರಾಟ ಶುರುವಾಯಿತು. ಮಹಿಳೆಯರು ಸಮಾನತೆಗಾಗಿ ಹೋರಾಟವನ್ನು ಶುರು ಮಾಡಿದ್ರು. ಸಮಾನ ವೇತನ, ಕೆಲಸ ಮಾಡುವ ಸಮಯದಲ್ಲಿನ ಸಮಾನತೆ, ಮತದಾನದ ಹಕ್ಕು, ಸಮಾನತೆಗಾಗಿ ಅವರು ಹೋರಾಟವನ್ನು ಶುರು ಮಾಡಿದ್ರು. ಆದರೆ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನ ನೀಡಿದ್ದು 12ನೇ ಶತಮಾನ. ಅದು ನಮ್ಮ ಕರ್ನಾಟಕದಲ್ಲಿ ನಡೆದಂಥ ಏನು ನಾವು ಸಾಮಾಜಿಕ ವಚನ ಚಳವಳಿ